ನನ್ನ ಹೆಸರು ಶ್ರೀಯಾ, ನಮ್ಮೂರು ಬೆಂಗಳೂರು. ನಾನ್ ಶೂಟಿಂಗ್ ಮಾಡಿದ್ರೆ ಮಾಡ್ತೀನಿ, ಇಲ್ಲ ಅಂದ್ರೆ ಇಲ್ಲ. ನನ್ ರೀಲ್ಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ. ಅಯ್ಯೋ 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 ಅಯ್ಯೋ, ಏನೇ ಇದು? ಅಜ್ಜಿ, ಅಮ್ಮ, ನೀವ್ ಯಾವಾಗ ಬಂದ್ರಿ? ಮತ್ತೆ ಬಂದ್ರೇನೋ ಅಂತ ಹೆದರ್ಕೊಂಡ್ಬಿಟ್ಟೆ. ಇವಾಗ ತಾನೇ ಬಂದ್ವಿ. ಅಲ್ಲ, ಏನ್ ಮಾಡ್ತಿದ್ಯಾ ನೀನು? ನಿನ್ಗಿನ್ನೂ ಈ ಹಾಡು ಡ್ಯಾನ್ಸಿನ ಹುಚ್ಚು ಹೋಗಿಲ್ವಾ? ನೀನ್ ಈ ಮನೆ ಸೊಸೆ ಅನ್ಕೊಂಡಿದ್ಯಾ, ಏನ್ ಅನ್ಕೊಂಡಿದ್ಯಾ? ಈಗೇನಾಯ್ತಮ್ಮ? ಏನಾಯ್ತಾ? ನಾವು ಬಂದಾಗ ನಿನ್ ಕೆಳಗಡೆ ಇದ್ದಿದ್ರೆ ಗೊತ್ತಾಗಿರೋದು ನಿಮ್ಮತ್ತೆ ನಿನ್ ಬಗ್ಗೆ ಏನಂದ್ರು ಅಂತ. ಅಬ್ಬಾ, ಅತ್ತೆ ಅಂದ್ಮೇಲೆ ಸೊಸೆ ಬಗ್ಗೆ ಏನೇನೋ ಹೇಳ್ತಾರ ಬಿಡು. ಅಲ್ಲ, ನಾನೇ ನಿಂಗ್ ಅಂದಿಲ್ವೇನೆ? ಆದ್ರೂ ಎಷ್ಟು ಪ್ರೀತಿ ತೋರಿಸ್ತೀನಿ. ಅವ್ರಷ್ಟು ಬೇಜಾರ್ ಮಾಡ್ಕೊಂಡಿದ್ರು, ನೀವ್ ಈ ತರ ಮಾತಾಡ್ತಿದ್ರಲ್ಲ ಅತ್ತೆ. ಸೊಸೆ ಅಂದ್ಮೇಲೆ ಸ್ವಲ್ಪನಾದ್ರೂ ಜವಾಬ್ದಾರಿ ಬೇಕಲ್ವಾ? ಅದನ್ ಯಾವ್ದನ್ನು ಮಾಡ್ದೆ ಹೀಗ್ ರೂಮಲ್ಲಿ ಫೋನ್ ಹಿಡ್ಕೊಂಡ್ ಕೂತಿದ್ರೆ ಯಾವತ್ತೆ ಸುಮ್ನಿರ್ತಾರೆ ಹೇಳಿ? ನಿಮ್ ಚಿಕ್ಕ ಮಗಳಿಗೆ ಕೆಲ್ಸ ಕಲಿಸ್ಲಿಲ್ವಾ ಅಂದಾಗ ತಲೆ ಎತ್ತದೇ ಇರೋ ತರ ಆಯ್ತು. ನೀನ್ ಯಾವಾಗ ಬದ್ಲಾಗ್ತೀಯ ಶ್ರೀಯಾ? ಸಾಕ್ ಸುಮ್ನಿರೆ. ಯಾರೋ ಏನು ಅಂದ್ರು ಅಂತ ಮಗುನ್ ಹೀಗ್ ಬೈತಿಯಲ್ಲ. ನೋಡು, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ನಮ್ ಮಗುನ ನಾವೇ ವಹಿಸ್ಕೋಬೇಕು ಕಣೆ. ಏನಮ್ಮ ನೀನ್ ವಹಿಸ್ಕೊಳ್ಳೋದು? ಅತ್ತೆ, ಮತ್ತೆ ಯಾಕೆ ಜಗಳ ಮಾಡ್ತಿದ್ದೀರಾ? ಇದು ನಮ್ಮನೆ ಅಲ್ಲ. ಯಾರಾದ್ರೂ ಕೇಳಿಸ್ಕೊಂಡ್ರೆ ಮತ್ತೆ ಒಂದಕ್ಕೆರಡು ಸಮಸ್ಯೆ ಆಗತ್ತೆ. ಈಗ ಸಮಸ್ಯೆ ಇಲ್ಲ ಅನ್ಕೊಂಡಿದ್ಯಾ? ಹೀಗೆ ಬಿಟ್ಬಿಟ್ರೆ ಯಾವತ್ತಾದ್ರೂ ಒಂದಿನ ವಿಷಯ ಎಲ್ರಿಗೂ ಗೊತ್ತಾಗತ್ತೆ. ಕೇಳೆ, ತಂಗಿಗೋಸ್ಕರ ಇವಳು ಅಷ್ಟೊಂದು ಯೋಚಿಸೋದೇ ಆದ್ರೆ ಇನ್ನು ತಾಳಿನ ಯಾಕೆ ತೆಗ್ದಿಲ್ಲ ಅಂತ ಕೇಳು. ತೆಗಿಲ್ಲ. ನಾನೇ ಅಲ್ಲ, ಗಂಡ ಬದುಕಿರೋವರೆಗೂ ಯಾವ ಹೆಂಡತಿನೂ ತಾಳಿನ ತೆಗೆಯೋದಿಲ್ಲ. ನೀನು ಮುತ್ತೈದೆ ಆಗಿದ್ದೆ ಅಲ್ವಾ? ತಾತ ಹೋಗಿ ತಾಳಿನ ನೀನು ತೆಗ್ದಿಟ್ಟಿದ್ಯಾ. ಆದ್ರೂ ನಿಂಗೆ ವಿಷಯ ಗೊತ್ತಿಲ್ವಾ ಅಜ್ಜಿ? ನೀವ್ ಏನ್ ಹೇಳಿದ್ರು ನಾನ್ ಮಾಡ್ತೀನಿ. ನಾನಿಲ್ಲಿರೋದ್ರಿಂದ ನಿಮಗ್ ಭಯ ಆಗ್ತಿದೆ ಅಲ್ವಾ? ನಿಮ್ ಜೊತೆ ಕರ್ಕೊಂಡು ಹೋಗಿ, ನಾನ್ ಬಂದ್ಬಿಡ್ತೀನಿ. ಆದ್ರೆ ಈ ತಾಳಿನ ಮಾತ್ರ ನಾನ್ ತೆಗಿಯಲ್ಲ. ನನ್ ದೇಹದಲ್ಲಿ ಉಸಿರಿರೋವರೆಗೂ ಈ ತಾಳಿ ನನ್ ಕತ್ತಲ್ಲೇ ಇರುತ್ತೆ. ಇದನ್ನ ಖಂಡಿತ ಯಾರು ದೂರ ಮಾಡಕ್ಕಾಗಲ್ಲ. ನಾನ್ ಬಿಡೋದು ಇಲ್ಲ. ಅರ್ಥ ಆಯ್ತು ಅಜ್ಜಿ. ಸಿನಿಮಾ ಹೀರೋಯಿನ್ ಆಗೋ ತನಕ ಎಲ್ಲದಕ್ಕೂ ಹೂ ಅನ್ಬೇಕು. ಒಂದ್ ಚಾನ್ಸ್ ಸಿಕ್ಕಿದ್ರೆ ಇವ್ರ ಮಾತು ಕೇಳೋ ಅವಶ್ಯಕತೆನೇ ಇರಲ್ಲ. ಸರಿ, ನೀವೆಲ್ರೂ ಈಗ ರೆಸ್ಟ್ ಮಾಡಿ. ಇಲ್ಲೋಡು ವೈದೇಹಿ, ನಿಮ್ಮ ಅಪ್ಪ ಅಮ್ಮನಿಗೆ ಯಾವ ಅಡಿಗೆ ಇಷ್ಟನೋ ಇವತ್ತು ಅದನ್ನೆಲ್ಲ ನೀನೇ ಮಾಡ್ಬೇಕು. ಅಕ್ಕ, ನಾನು ನಿನ್ ಜೊತೆ ಅಡ್ಗೆ ಮಾಡಕ್ ಬರ್ತೀನಿ, ಬಾ. ನಾನು ಬರ್ತೀನಮ್ಮ, ನಡಿ. ನಿಂತ್ಕೊಳೆ, ಎಲ್ಲಿಗೆ ಹೋಗ್ತಿದ್ಯಾ? ಈಗ್ಲೇ ನಾನು ಯಾವ ಕೆಲ್ಸನೂ ಮಾಡಲ್ಲ ಅಂತಿದ್ದಾರೆ ಅಜ್ಜಿ. ಅಕ್ಕ ಅಮ್ಮ ಮಾಡ್ಬೇಕಾದ್ರೆ ಪಕ್ಕದಲ್ಲೇ ಇಟ್ಕೊಂಡು ನೋಡಕ್ ಬಿಡು. ಅದಾಮೇಲೆ ನೋಡುವಂತೆ. ಮೊದ್ಲು ನನ್ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ಏನಜ್ಜಿ?
ನಿನ್ ಗಂಡನ್ ಜೊತೆ ಹೇಗೆ ಇದ್ಯಾ? ಚೆನ್ನಾಗೇ ಇದ್ದೀನಿ. ಚೆನ್ನಾಗಿ ಅಂದ್ರೆ ಹೇಗೆ? ಇಷ್ಟಕ್ಕೂ ನಿನ್ ಶೋಭನ ಆಯ್ತಾ? ಅವತ್ತೇ ಹೇಳಿದ್ನಲ್ಲ. ಬಾಯ್ ಮುಚ್ಚು. ನಿಜ ಅಜ್ಜಿ. ಹೇ, ನಿಜವಾಗ್ಲೂ ನಿಮ್ಮಿಬ್ರಿಗೂ ಶೋಭನ ಏನಾದ್ರೂ ಆಗಿದ್ರೆ ನಿನ್ನೇನ್ ಬಿಟ್ಟು ನಿನ್ ಗಂಡ ಇರ್ತಾ ಇರ್ಲಿಲ್ಲ, ಈ ಮನೇನ್ ಬಿಟ್ಟು ನೀನು ಇರ್ತಾ ಇರ್ಲಿಲ್ಲ. ಇದೆಲ್ಲ ನಿಂದೆ ಅನ್ನೋ ಭಾವನೆ ನಿಂಗಿನ್ನೂ ಬಂದಿಲ್ವೇ? ಅಂದ್ರೆ ಏನೇ ಅರ್ಥ? ಏನೂ ಆಗಿಲ್ಲ ಅಂತ. ನನ್ ಮುಂದೆ ತಲೆ ಬಗ್ಸಿ ಏನೇ ಪ್ರಯೋಜನ? ನಾಚಿಕೆಯಿಂದ ನಿನ್ ಗಂಡನ್ ಮುಂದೆ ತಲೆ ಬಾಗ್ಸಿದ್ರೆ ಚೆನ್ನಾಗಿರ್ತಿತ್ತು. ಉಪಯೋಗ ಇಲ್ಲ. ನೀನ್ ಹೀಗೆ ಇದ್ಬಿಟ್ರೆ ಯಾವ ಸಂಬಂಧನೂ ಇಲ್ಲ ಅಂತ ಬಿಟ್ಬಿಡ್ತಾನೆ. ಏನಜ್ಜಿ, ಏನ್ ಮಾಡ್ತಿದ್ದೀರಾ? ಏನೋ ಮಾಡ್ತಿದ್ದೆ ಕಣೆ. ನಿನ್ಗ್ಯಾಕೆ? ಎಲ್ಲ ನಿಂಗ್ ಹೇಳ್ಬೇಕಾ? ಇದು ನಿಮ್ಮತ್ತೆ ಮನೆ. ನಿನ್ ಗಂಡ ಇದ್ದಾನೆ ಅಂದ್ ಮಾತ್ರಕ್ಕೆ ಯಾವುದು ನಿನ್ ಸ್ವಂತ ಆಗಲ್ಲ. ಅದೆಲ್ಲ ನಿನ್ ಭ್ರಮೆ. ಅಯ್ಯೋ ಅಜ್ಜಿ, ಪಾಪ ಒಬ್ಳೇ ಏನೋ ಕಷ್ಟ ಪಡ್ತಿದ್ಯಲ್ಲ, ಏನೋ ಸಹಾಯ ಮಾಡೋಣ ಅಂತ ಬಂದ್ರೆ ಏನೇನೋ ಮಾತಾಡ್ತಿದ್ಯಲ್ಲ. ನಂಗ್ ನಿನ್ ಸಹಾಯ ಬೇಕಿಲ್ಲ, ಹೋಗು. ಸರಿ ಅಜ್ಜಿ. ಅವನ್ಗೆ ನೀನ್ ಕಂಡ್ರೆ ಇಷ್ಟ ಅಂತಲ್ವೇನೆ ನನ್ ಮನೆ ನನ್ ಗಂಡ ಅಂತ ಹಾರಾಡ್ತಿರೋದು? ಈ ಹಾಲ್ನ ಅವನ್ ಕುಡಿದು ಒಂದ್ಸಲ ನನ್ ಮೊಮ್ಮಗಳ ಜೊತೆ ಶೋಭನ ಆದ್ರೆ ಆಮೇಲೆ ನಿನ್ ತಾಳಿ ತೋರ್ಸಿದ್ರು 10 ಗೋಳ ಆಡಿದ್ರು ಅವನ್ ನಿನ್ ಕಡೆ ನೋಡೋದಿಲ್ಲ. ದಯಾ, ಎಲ್ಲ ಏರ್ಪಾಡು ಸರಿಯಾಗಿದೆ ಅಲ್ವಾ? ಎಲ್ಲ ಸರಿಯಾಗಿದೆಯಮ್ಮ. ವೈದೇಹಿ ಹತ್ರ ಇದ್ದು ನೋಡ್ಕೋತಾ ಇದ್ದಾಳೆ. ಬನ್ನಿ. ಅಮ್ಮ, ಹಾಲ್ ಸಿದ್ಧವಾಗಿದೆಯಲ್ಲ? ಹಾ, ಖಂಡಿತ ಇದೆ. ಬೆಳಗ್ಗೆ ತಾನೇ ಆಶ್ರಮದಿಂದ ಹಸು ಹಾಲು ತರಿಸಿದ್ವಿ, ಇವಾಗ್ಲೇ ತಗೊಂಡ್ಬರ್ತೀನಿ.
ಎಲ್ಲ ಕೆಲ್ಸನೂ ನೀನೇ ಮಾಡ್ತಿದ್ಯಲ್ಲ, ತುಂಬಾ ಸಂತೋಷವಾಗಿರೋ ಹಾಗಿದೆಯಲ್ಲ. ಸಂತೋಷನೇ ಅಲ್ವಾ ಅಕ್ಕ? ಇಲ್ಲ ಅಂತ ಅನ್ಕೊಂಡಿದ್ ಮಾವ ಬದುಕಿದ್ದಾರೆ. ಪಟ್ಟಾಭಿಷೇಕ ಯಾರಿಗಾಗ್ಬೇಕು ಅಂತ ಅನ್ಕೊಂಡಿದ್ನೋ ಕೊನೆಗೆ ಅವ್ರಿಗೆ ಆಯ್ತು. ಅದೆಲ್ಲದನ್ನು ಮೀರಿ ನನ್ನಿಂದ ಏನೋ ನಡೀತು ಅಂತ ನನ್ನನ್ನು ಹೊರಗೆ ಕಳ್ಸಕ್ಕೆ ಅಂತ ನೋಡಿದ್ರು ಆ ಅಪವಾದ ತಗೊಂಡು ನಾನು ಹೋಗ್ಲಿಲ್ಲ ಅಲ್ವಾ? ಅದಕ್ಕೆ ಇನ್ನೂ ಸಂತೋಷ ಆಗ್ತಾ ಇದೆ. ಇವತ್ತಿಲ್ದೆ ಹೋದ್ರು ನಾಳೆ ಒಂದಿನ ಹೋಗ್ಬೇಕಲ್ಲ. ನೀನೇನು ಈ ಮನೆ ಸೊಸೆ ಅಲ್ಲ, ಪರ್ಮನೆಂಟ್ ಆಗಿಲ್ಲಿರೋದಕ್ಕೆ. ಹೌದು, ಸೊಸೆನೆ. ಅಂದ್ರೆ ಸೊಸೆ ಮಾಡ್ಬೇಕಾಗಿರೋ ಕೆಲ್ಸಗಳನ್ನ ಸೊಸೆ ಮಾಡದೆ ಹೋದ್ರೆ ಆ ಕೆಲ್ಸ ಮಾಡೋರ್ನೆ ನೋಡ್ದವ್ರು ಸೊಸೆ ಅಂತ ಅನ್ಕೊಳ್ಳೋ ಅವಕಾಶ ಇದೆ ಅಲ್ವಾ ಅಂತ ನನ್ನ ಉದ್ದೇಶ. ಕೆಲ್ಸ ಮಾಡೋರೆಲ್ಲ ಸೊಸೆ ಆಗಲ್ಲ, ಅವ್ರಿಗೆ ಕೆಲ್ಸದವ್ರು ಅಂತಾನು ಕರೀತಾರೆ. ಏನೇ ಆದ್ರೂ ನಾವೆಷ್ಟು ಇಷ್ಟಪಟ್ಟು ಮಾಡ್ತಿದೀವಿ ಅನ್ನೋದು ಮುಖ್ಯ ಆಗತ್ತೆ ಹೊರತು ಮಾಡ್ತಿರೋ ಕೆಲ್ಸಕ್ಕೆ ಯಾರ್ ನಮಗ್ ಯಾವ ಹೆಸರಿಟ್ರೆ ನಮಗೇನಕ್ಕ? ತುಂಬಾನೇ ಮುಂದುವರೆದಿದ್ಯಾ ನೀನು. ಈ 2 days ಅಲ್ಲಿ ತುಂಬಾ ಚೇಂಜಸ್ ಕಾಣಿಸ್ತಿದೆ. ಅಲ್ಲ, ಅಷ್ಟಕ್ಕೂ ನಿಂಗೇನೇ ಸಂಬಂಧ? ಪ್ರತಿ ವಿಷಯಕ್ಕೂ ತಲೆ ಹಾಕ್ತಿಯಲ್ಲ. ಸಂಬಂಧ ಇರೋರು ಮಾತ್ರ ಮಾಡ್ಬೇಕು ಅನ್ನೋದಾದ್ರೆ ನೀವ್ ಈ ಮನೆಗ್ ದೊಡ್ಡ ಸೊಸೆ ಅಲ್ವಾ ಅಕ್ಕ? ನೀವ್ಯಾಕೇನು ಮಾಡ್ತಿಲ್ಲ? ಅದು ಅಲ್ದೆ ಸಂಬಂಧ ಇರೋರು ಮಾತ್ರ ಮಾಡ್ಬೇಕು ಅಂತ ಏನಿಲ್ವಲ್ಲ, ಇಲ್ದೇ ಇರೋರು ಮಾಡ್ಬಾರ್ದು ಅಂತಾನೂ ಇಲ್ಲ. ಆದ್ರೂ ಎಲ್ಲ ಚೆನ್ನಾಗಿ ನಡೀತಿರುವಾಗ ಇಷ್ಟ ಇದ್ರೆ ಸಂತೋಷನ ಹಂಚ್ಕೋಬೇಕು, ಇಲ್ಲ ಅಂದ್ರೆ ಸುಮ್ನಿರ್ಬೇಕು. ಆದ್ರೆ ಕೆಲ್ಸ ಮಾಡೋರ್ ಮೇಲೆ ಹಾರಾಡಿದ್ರೆ ಹೇಗೆ ಅಕ್ಕ? ಏನ್ ಮಾಡ್ತಾರೆ? ಹೋಮನ? ಹೋಮ ನಡೆಯುತ್ತೆ ಅಂತ ಅನ್ಕೊಂಡಿದ್ಯಾ? ಯಾಕೆ ನಡೆಯಲ್ಲ? ನಡೆಯಲ್ಲ ಅಂತ ಹೇಳ್ತಿಲ್ವಾ? ನಡೆಯಲ್ಲ. ಈ ಜವಾಬ್ದಾರಿನ ಒಪ್ಸೋ ಕಾರ್ಯ ಪೂರ್ತಿ ಆಗ್ಬಾರ್ದು. ಯಾವ ಸಂತೋಷಕ್ಕಾಗಿ ನೀನ್ ಈ ಮನೇಲಿದ್ಯೋ ಆ ಸಂತೋಷ ಉಳಿಯಲ್ಲ. ಅನ್ಕೊಂಡಿದ್ದೆ ಆಯ್ತು. ಮಾವ, ಒಂದ್ ನಿಮಿಷ, ನಾನು ಮತ್ತೆ ಕಾಲ್ ಮಾಡ್ತೀನಿ. ಏನಮ್ಮ? ನಿಮ್ಗೆ ಒಂದ್ ಮುಖ್ಯವಾದ ವಿಷಯ ಹೇಳ್ಬೇಕು. ಅದಕ್ಕಿಂತ ಮುಂಚೆ ನಾನ್ ನಿನ್ಗೊಂದು ವಿಷಯ ಹೇಳ್ಬೇಕಮ್ಮ. ಗಡಿಬಿಡಿಯಿಂದ ನಿನ್ ಮನೆಯೆಲ್ಲ ಓಡಾಡ್ತಾ ಎಲ್ಲದನ್ನು ನೋಡ್ಕೊಂತ ಇದ್ರೆ ನೋಡೋಕೆ ಎಷ್ಟ್ ಚೆನ್ನಾಗಿದೆ ಗೊತ್ತಾ? ನಾನ್ ಚಿಕ್ಕವನಿದ್ದಾಗ ನಮ್ಮಮ್ಮ ಹೀಗೆ ಮಾಡ್ತಿದ್ಲು, ಅದೆಲ್ಲ ನನಗ್ ನೆನಪಿಗೆ ಬಂತು. ಅಮ್ಮನ್ಗೆ ಅತ್ತಿಗೆಗೂ ಹೇಳ್ಬಿಟ್ನಮ್ಮ, ವೈದೇಹಿ ಹೋಮನ ಯಾವ ಅಡ್ಡಿ ಆತಂಕ ಇಲ್ದೆ ಅಚ್ಚುಕಟ್ಟಾಗಿ ನಡ್ಸ್ಕೊಡ್ತಾಳೆ, ನೀವ್ ಹೆದರ್ಕೊಳ್ಳೋಂತ ಅವಶ್ಯಕತೆ ಇಲ್ಲ ಅಂತ. ಆದ್ರೆ ಇವಾಗ ಚಿಂತೆ ಮಾಡುವಂತ ಪರಿಸ್ಥಿತಿ ಬಂದಿದೆ ದಯಾಮಾವ. ಏನಾಯ್ತಮ್ಮ? ಊರ್ಮಿಳಾ ಅಕ್ಕ ಈ ಹೋಮ ನಡೆಯಲ್ಲ ಅಂತಿದ್ದಾರೆ. ದೇವಾಂಶ್ ಅವ್ರಿಗೆ ಜವಾಬ್ದಾರಿ ಕೊಡಬಾರ್ದು ಅನ್ನೋದಕ್ಕೆ ಏನೋ ಮಾಡ್ಬೇಕು ಅಂತ ನೋಡ್ತಿದ್ದಾರೆ ಅನಿಸ್ತಾ ಇದೆ. ನಿಜನಾ? ಹೌದು ದಯಾಮಾವ.
ಈ ಹೋಮ ಯಾವ್ದೇ ಅಡ್ಡಿ ಇಲ್ದೆ ನಡಿಬೇಕು ಅನ್ನೋದಾದ್ರೆ ನೀವೊಂದ್ ಸಹಾಯ ಮಾಡ್ಬೇಕು. ಸ್ವಂತ ಮಗನ್ನ ಕೂಡ ಲೆಕ್ಕಿಸ್ದೆ ನೀವು ನ್ಯಾಯದ ಪರವಾಗಿ ಮಾತಾಡ್ದವ್ರು. ಅದಕ್ಕೆ ನಿಮ್ ಸಹಾಯ ಕೇಳೋಣ ಅಂತ ಬಂದೆ. ಈಗ ನಾನೇನ್ ಮಾಡ್ಬೇಕು ಹೇಳಮ್ಮ? ಹಾಗ್ ಮಾಡ್ಬೇಕು ಮಾವ. ಆಯ್ತಮ್ಮ, ನೀನ್ ಹೇಳ್ದಿಯಲ್ಲ, ನಾನ್ ನೋಡ್ಕೊಂತೀನಿ ಬಿಡು. ಥ್ಯಾಂಕ್ ಯು ಮಾವ. ಎಲ್ಲಿ ಹೊಟ್ಟೋದ್ಲಪ್ಪ ದೇವ್ರೇ? ಎಲ್ಲೂ ಇಲ್ಲ ಅತ್ತೆ. ಅಮ್ಮ, ಮನೆ ಪೂರ್ತಿ ಹುಡುಕ್ತೆ, ಎಲ್ಲೂ ಕಾಣಿಸ್ತಿಲ್ಲ. ಹೊರಗಡೆ ಹೋಗಿರ್ಬೋದು. ಹೋಗಿರ್ಬಹುದು ಅಂತ ಹೇಳ್ತಿದ್ಯಲ್ಲ ಅಕ್ಕ, ಅವಳು ಖಂಡಿತ ಹೋಗಿರ್ತಾಳೆ. ಈ ತರ ಫಂಕ್ಷನ್ ಇರ್ಬೇಕಾರೆ ಯಾರಿಗೂ ಹೇಳ್ದೆ ಹೋಗೋದು ಅಕ್ಕಂಗ ಅಭ್ಯಾಸನೇ ಅಲ್ವಾ? ಅವತ್ತು ಮದ್ವೆ ಮನೆಯಿಂದ ಓಡೋಗಿದ್ಲು, ಇವತ್ತು ಹೋಮ, ಅದಕ್ಕೆ ಓಡೋಗಿದ್ದಾಳೆ. ನೀನ್ ಬಾಯಿ ಮುಚ್ಚೋ, ಯಾರಾದ್ರೂ ಕೇಳಿಸ್ಕೊತಾರೆ. ನಾನ್ ಹೇಳ್ದೆ ಇದ್ರು ಸ್ವಲ್ಪ ಹೊತ್ತಲ್ಲಿ ಎಲ್ಲಾರ್ಗೂ ಗೊತ್ತಾಗುತ್ತಜ್ಜಿ. ಹೋಮ ಮಾಡ್ಬೇಕು, ಶ್ರೇಯಾ ಎಲ್ಲಿ ಅಂತ ಕೇಳಿದ್ರೆ ಏನ್ ಮಾಡ್ತೀರಾ? ನಮ್ ಹುಡುಗಿಗೆ ಸಿನಿಮಾ ಹುಚ್ಚ ಜಾಸ್ತಿ, ಅದಕ್ಕೆ ಅವಳು ಮನೆ ಬಿಟ್ಟು ಹೋದ್ಲು ಅಂತ ನಿಮಗ್ ಹೇಳಕ್ಕಾಗಲ್ಲ ಅಲ್ವಾ? ಏನ್ ಹೇಳ್ಬೇಕು ಅನ್ನೋದನ್ನ ಯೋಚಿಸಿ. ಜ್ಯೋತಿಷ್ಯ ಹೇಳ್ತೀನಿ, ಗಿಣಿಶಾಸ್ತ್ರ ಹೇಳ್ತೀನಿ, ಒಳ್ಳೇದ್ ಹೇಳ್ತೀನಿ, ಕೆಟ್ಟದ್ ಹೇಳ್ತೀನಿ, ನಡೆಯೋದನ್ನ ಹೇಳ್ತೀನಿ, ನಡೆದಿರೋದನ್ನ ಹೇಳ್ತೀನಿ, ಭವಿಷ್ಯದ ಬಗ್ಗೆ ಹೇಳ್ತೀನಿ, ಗಿಣಿಶಾಸ್ತ್ರ ಹೇಳ್ತೀನಿ, ಒಳ್ಳೇದು ಕೆಟ್ಟದ್ದು ಹೇಳ್ತೀನಿ, ನಿಮ್ ಮನೆ ಬಗ್ಗೆ ಹೇಳ್ತೀನಿ, ನಿಮ್ ಮನೆಯವ್ರ ಬಗ್ಗೆ ಹೇಳ್ತೀನಿ, ಎಲ್ಲಾನು ಹೇಳ್ತೀನಿ, ನಿನ್ ಭವಿಷ್ಯನೂ ಹೇಳ್ತೀನಿ. ಬನ್ನಿ ಸ್ವಾಮಿ, ಗಿಣಿಶಾಸ್ತ್ರ ಹೇಳ್ತೀನಿ ಕೇಳಿ, ನಿಮ್ಗೆ ಹೇಳ್ತಿರೋದು. ಮೊದ್ಲೇ ನನ್ ಟೆನ್ಷನ್ ಅಲ್ಲಿ ನಾನಿದ್ರೆ ಮಧ್ಯದಲ್ಲಿ ನಿಂದನೆಯ ಗೋಳು. ಆ ಟೆನ್ಷನ್ ಕಳ್ಕೊಳ್ಳೋ ಉಪಾಯ ಹೇಳ್ತೀನಿ ಸ್ವಾಮಿ. ಬರೋದು, ಹೋಗೋದು, ಸಿಗೋದು, ಕಳ್ಕೊಳ್ಳೋದು ಎಲ್ಲಾನು ವಿವರವಾಗಿ ಹೇಳ್ತೀನಿ, ಬಂದ್ ಕೇಳಿ ಸ್ವಾಮಿ. ಬನ್ನಿ ಬನ್ನಿ. ಅಬ್ಬೋ, ಇವ್ನ್ ಟಾರ್ಚರ್ ತಡ್ಕೊಳಕ್ ಆಗ್ತಿಲ್ಲ. ಸೈಡ್ಗೆ ಹೋಗೋಣ ಅಂದ್ರೆ ಶ್ರೇಯಾಗ್ ಇಲ್ಲೇ ಇರ್ತೀನಿ ಅಂತ ಬೇರೆ ಹೇಳಿದೀನಿ. ಯಾಕೆ ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ ಅವಳು? ಒಂದ್ಸಲ ನಾನು ಹೇಳೋದನ್ನ ಕೇಳಿ ಸ್ವಾಮಿ, 10 ರೂಪಾಯಿ ಅಷ್ಟೇ. ಇವನ್ ಟಾರ್ಚರ್ ತಡೆಯೋ ಬದಲು ಕೇಳೋದೇ ಒಳ್ಳೇದು. ತಗೋ, ಹೇಳು. ಗಿಳಿಯಲ್ಲ ಯಾ? ನನ್ಗೆ ತಿನ್ನಕ್ಕಿಲ್ಲ, ಅದಕ್ಕೆ ಎಲ್ಲಿಂದ ಹಾಕ್ಲಿ ಅಂತ ಬಿಟ್ಟು ಕಳಿಸ್ದೆ. ಮತ್ತೆ ಗಿಳಿ ಅಂತ ಏನೋ ಹೇಳ್ತಿದ್ಯಲ್ಲ? ಕಾರ್ಡ್ ತೆಗೆದ್ ಗಿಣಿನೇ ಆದ್ರೂ ಹೇಳದ್ ನಾನೇ ಅಲ್ವಾ ಸ್ವಾಮಿ? ನಿಮ್ ಹೆಸರೇನ್ ಸ್ವಾಮಿ? ಲಂಕೇಶ್. ಅಂದ್ರೆ ನೀನ್ ರಾವಣ ಅಂತನ್ನು. ಈ ರಾವಣನ್ ಗುಟ್ಟನ್ನ ರಟ್ಟು ಮಾಡೇ ಗಿಣಿ. ರಾವಣನೇ ಬಂದಿದ್ದಾನೆ. ನಿನ್ ಹಣೆ ಬರಹ ಮತ್ತೆ ಭವಿಷ್ಯ ಒಂದೇ ತರ ಇದೆ. ಅರ್ಥ ಆದ್ರೂ ಅರ್ಥ ಆಗ್ತಿಲ್ಲ. ಸರಿಯಾಗಿ ಹೇಳಯ್ಯ ಅದೇನು ಅಂತ. ಹೆಸರಿಗೆ 10 ತಲೆ, ಆದ್ರೆ ಒಂದು ತಲೆ ಓಡಿಸೋ ಕೆಟ್ಟ ಯೋಚನೆ ಮಿಕ್ಕಿ ತಲೆನೂ ಹಾಳು ಮಾಡ್ಬಿಡುತ್ತೆ. ಮತ್ತದೇ ತರ ಅರ್ಥ ಆಗದಿರೋ ತರ ಹೇಳ್ತಿದ್ಯಲ್ಲ. ಕ್ಲಿಯರ್ ಆಗಿ ಅರ್ಥ ಆಗೋ ತರ ಹೇಳ್ತೀಯಾ? ಸರಿ ಸರಿ, ನಿನಗ ಅರ್ಥ ಆಗೋ ತರ ನಿನ್ ಜೀವನದ ಸಾರಾನ 3 ಪದದಲ್ಲಿ ಹೇಳ್ತೀನಿ. ಹೇಳು. ನೀ ಎಲ್ಲಿಂದ ಹತ್ಕೋತೀಯೋ ಅಲ್ಲಿಗೇ ಬಂದ್ ಇಳಿತೀಯ. ಏನಂದೆ? ಎಲ್ಲಿ ಹತ್ತತೀನೋ ಅಲ್ಲೇ ಹೇಳ್ಕೋತೀನಿ ಇಂದ್ಯಾ. ಅಲ್ಲಿ ನೋಡು, ನನ್ ಧನಲಕ್ಷ್ಮಿ ಬಂದ್ಬಿಟ್ಲು. ಇನ್ ಹತ್ತೋದು ಇಳಿಯೋದು ಏನಿಲ್ಲಮ್ಮ. ಟಾಟಾ. ಶ್ರೇಯಾ, ಯಾಕಿಷ್ಟು ಲೇಟು? ಮನೆಯವ್ರ ಕಣ್ ತಪ್ಸಿ ಬರೋದ್ ಬೇಡ್ವಾ? ದುಡ್ಡು ತಂದಿದ್ಯಾ ತಾನೆ? ಇಲ್ಲ, ಬಂಗಾರ ತಂದಿದ್ದೀನಿ. ಶ್ರೇಯಾ, ನಿನ್ನ ಬಂಗಾರ ಎಲ್ಲಿ? ಕೊಡು 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 ಕೊಡು. ಬಾ ಬಾ ಬಾ, ಬೇಗ ಬಾ ಬಾ.
ಟಾಟಾ. ಯಾಕೆ ಎಲ್ರೂ ಗಾಬ್ರಿಲಿದ್ದೀರಾ? ಶ್ರೇಯಾ ಎಲ್ಲಿ? ಮಾತಾಡಿ ಅತ್ಗೆ, ಶ್ರೇಯಾ ಎಲ್ಲಿ? ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಅವಳು ಇವಾಗ ಯಾಕೆ ದೇವಸ್ಥಾನಕ್ಕೆ ಹೋದ್ಲು? ಹೋಮಕ್ಕೆ ಟೈಮ್ ಆಗ್ತಾ ಇದೆ. ಅವಳಿಗೆ ಹೋಮಕ್ಕೆ ಕೂರ್ಬೇಕು ಅಂತ ಗೊತ್ತಿಲ್ವಾ? ಅಲ್ಲ ಅಣ್ಣ, ನೀವಾದ್ರೂ ಹೇಳೋದಲ್ವಾ? ಅದಿವನು ಗೊತ್ತಿಲ್ಲಮ್ಮ. ಹೋಮ ಚೆನ್ನಾಗ್ ನಡೀಲಿ, ದೇವ್ರನ್ ಬೇಡ್ಕೊಂಡ್ ಬಾ ಅಂತ ಅವಳನ್ನ ನಾನೇ ಕಳಿಸಿದ್ದು. ಕರೆಕ್ಟ್ ಆಗಿ ಹೋಮ ನಡೆಯೋ ಟೈಮಲ್ಲೇ ಶ್ರೇಯಾ ಮನೇಲಿಲ್ಲ ಅಂತಂದ್ರೆ ಖಂಡಿತ ಇದು ಊರ್ಮಿಳಾ ಪ್ಲಾನೆ. ಏನ್ ಪ್ಲಾನ್ ಮಾಡಿದ್ಯಾ ಊರ್ಮಿಳಾ? ಸೂಪರ್ ನೀನು. ಪಾಪ ಹುಚ್ಚರು ಶ್ರೇಯಾ ವಾಪಸ್ ಬರ್ತಾಳೆ, ಹೋಮ ನಡೆದೇ ನಡೆಯುತ್ತೆ ಅಂತ ಕಾಯ್ತಾ ಇದ್ದಾರೆ. ಅಪ್ಪ, ನಿನಗೊಂದು ವಿಷಯ ಗೊತ್ತಾ? ಈ ಹೋಮ ನಡೆಯಲ್ಲ. ನಡೆಯಲ್ವಾ? ಯಾಕೆ ನಡೆಯಲ್ಲ? ಯಾಕೆ ಏನು ಎಲ್ಲ ಕೇಳ್ಬೇಡ. ನಡೆಯಲ್ಲ ಅಂದ್ರೆ ನಡೆಯಲ್ಲ. ಆ ತರ ಪ್ಲಾನ್ ಆಗೋಗಿದೆ. ಹೋಮ ನಡೀಲಿಲ್ಲ ಅಂದ್ರೆ ಅಧಿಕಾರನ ಕೊಡೋಕ್ಕಾಗಲ್ಲ ಅಲ್ವಾ? ಅಂದ್ರೆ ಮತ್ತೆ ನನಗೆ ಚಾನ್ಸ್ ಸಿಕ್ಕ ಹಾಗೆ. ಈ ಸಲ ಆ ಚಾನ್ಸ್ ಅನ್ನ ಬಿಡಲ್ಲ ನಾನು. ಹೋಮಗೆಲ್ಲ ಏರ್ಪಾಡು ಆಗೋಗಿದೆ. ಶ್ರೇಯಾ ಎಲ್ಲಿ ಅಂತ ಕೇಳ್ತಿದ್ದಾರೆ. ಇವಳು ನೋಡಿದ್ರೆ ಇನ್ನೂ ಬಂದಿಲ್ಲ. ಇವಳೆ ನಿಮ್ಮ ಅಪ್ಪಂಗ್ ಫೋನ್ ಮಾಡಿದ್ಯಾ? ಮಾಡ್ದೆ ಅಜ್ಜಿ, ಶ್ರೇಯಾ ಇನ್ನೂ ಸಿಕ್ಕಿಲ್ವಂತೆ. ಏನ್ ಮಾಡೋದತ್ತೆ? ಸುಮ್ನಿರೆ, ನನಗೆ ಏನ್ ಮಾಡ್ಬೇಕು ಅಂತ ತಲೆ ಓಡ್ತಾ ಇಲ್ಲ. ಒಂದೇ ಒಂದ್ ದಾರಿ ಇದೆ. ಏನತ್ತೆ ಅದು? ಇದೊಂದೇ ದಾರಿ. ನಿನ್ ಗೋಳೆಲ್ಲ ಆಮೇಲೆ ಎಲ್ಲ ಸರಿ ಹೋದ್ರೆ ಈ ಚಾಕುಲೆ ಆಪಲ್ ಕಟ್ ಮಾಡಿ ತಿಂದ್ರಾಯ್ತು. ಅಲ್ಲಿ ಹೋಮಕ್ಕೆ ಸಮಯ ಆಗ್ತಿದೆ. ಯಾವ ಕ್ಷಣದಲ್ಲಿ ಬೇಕಾದ್ರೂ ಬಂದು ಶ್ರೇಯಾನ್ ಕೇಳ್ಬೋದು. ಅವ್ರ ಹತ್ರ ಸಿಕ್ಕಾಕೊಂಡ್ಬಿಡ್ತೀವಿ. ತಗೊಳ್ಳೆ, ರೆಡಿ ಆಗು. ಆಗಿದ್ದಾಗ ಹೋಗ್ಲಿ, ನಾನ್ ಮಾತ್ರ ಇದು ನೋಡಲ್ಲ. ಏನ್ ನೋಡ್ತಿದ್ಯೆ? ನೀನಾದ್ರೂ ಹೇಳು. ಏನಮ್ಮ, ಮತ್ತೆ ನೀನು ಕೂಡ ಮುಸ್ಕ್ ಹಾಕೊಂಡ್ ಕೂತ್ಕೊಂತಾನೆ ಹೇಳ್ತೀಯಾ? ಯಾರಿಗೆ ಆದ್ರೂ ಕಷ್ಟಗಳು, ತೊಂದರೆಗಳು ಕೆಟ್ಟ ಕನಸಾಗಿ ಕಾಡ್ತಿರತ್ತಮ್ಮ. ಆದ್ರೆ ನನ್ ಜೀವನದಲ್ಲಿ ನಾನ್ ಸಂತೋಷವಾಗಿರ್ಬೇಕಾದ ಸಮಯದಲ್ಲೂ ಆ ಕೆಟ್ಟ ಕನಸನ್ನ ನಿಜ ಆಗೋ ಹಾಗೆ ಮಾಡ್ತಿದ್ದೀರಲ್ಲಮ್ಮ.
ಇಲ್ಲಿವರೆಗೂ ನಡೆದಿರೋದು ಸಾಕಮ್ಮ. ಇನ್ನು ಸಹಿಸ್ಕೊಳ್ಳೋ ಶಕ್ತಿ ನನಗಿಲ್ಲ. ನನ್ನನ್ನ ಬಿಟ್ಬಿಡಿ. ಈಗ ನೀನ್ ಒಪ್ಕೊಳ್ಳಿಲ್ಲ ಅಂದ್ರೆ ನಿಮ್ಮ ಅಪ್ಪನ್ ಮಾನ ಹೋಗಿ ಪ್ರಾಣ ಕಳ್ಕೊತಾನೆ. ಹಾಗಂದ್ಕೊಂಡೆ ಒಂದ್ಸಲ ತಲೆ ಬಗ್ಸಿದ್ದೀನಿ ಅಜ್ಜಿ. ಆದ್ರೆ ಆಮೇಲೆ ಅರ್ಥ ಆಗಿದ್ದೇನು ಅಂದ್ರೆ, ನನ್ ಜೀವನದಲ್ಲಿ ನೀನ್ ಹೀಗ ಆಟ ಆಡ್ತಿದ್ಯಾ ಅಂತ ಗೊತ್ತಾದ್ರೆ ಅವ್ರು ಖಂಡಿತ ತಡ್ಕೊಳಲ್ಲ. ನನ್ನಿಂದ ಆಗಲ್ಲ, ನನ್ನನ್ ಬಿಟ್ಬಿಡು. ಹೋಗೆ ರೋಡಲ್ಲಿ ಅನಾಥೆ ತರ ಬಿದ್ದಿದ್ದೆ ನೀನು. ಮಗಳ ತರ ಬೆಳೆಸಿದಾರೆ ಅನ್ನೋ ಕೃತಜ್ಞತೆನೂ ಇಲ್ಲ. ನನ್ನನ್ನ ಅನಾಥೆಯಾಗಿ ಇರೋದಕ್ ಬಿಟ್ಬಿಡ್ಬೇಕಾಗಿತ್ತು. ಎಲ್ಲ ಇದ್ದು ಏನು ಇಲ್ದೇ ಇರೋಳ್ ತರ ಬದುಕೋದಕ್ಕಿಂತ ಏನು ಇಲ್ದೇ ಇರೋ ಅನಾಥೆ ತರ ಬದುಕೋದು ಎಷ್ಟೋ ಒಳ್ಳೇದು. ನನ್ನನ್ನ ಹಾಗೆ ಬಿಟ್ಬಿಡ್ಬೇಕಾಗಿತ್ತು. ಭಯ ಪಡೋಂಥದ್ದೇನಿಲ್ಲಮ್ಮ. ಸ್ವಲ್ಪ ದಿವಸ ನಾನು ಹೇಳ್ದಂಗ್ ಮಾಡಿ ಈ ಟ್ರೀಟ್ಮೆಂಟ್ ನ ಫಾಲೋ ಮಾಡಿದ್ರೆ ಆದಷ್ಟು ಬೇಗ ನಿಮ್ಮ ಯಜಮಾನ್ರು ನಡೀತಾರೆ. ಒಂದ್ ಸ್ವಲ್ಪ ಹೊತ್ತು ವೇಟ್ ಮಾಡಿ. ಅಲ್ಲೇನ್ ನಡೀತಿದ್ಯೋ ಏನೋ, ಅಲ್ಲೇ ನಿಂತು ನೋಡೋ ಚಾನ್ಸ್ ಸಿಗ್ತಿಲ್ವಲ್ಲ. ಏನ್ ಅಷ್ಟೊಂದು ಯೋಚನೆ ಮಾಡ್ತಾ ಇದ್ಯಾ? ನೀನ್ ಅನ್ಕೊಂಡ್ರೆ ಏನ್ ಬೇಕಾದ್ರೂ ಆಗ್ಬಿಡುತ್ತೆ ಅಂತನಾ? ನನ್ನ ಕಾಲ್ಗಳು ಸರಿ ಹೋಗಬಾರ್ದು ಅಂತ ಅನ್ಕೋತಿಲ್ಲ ತಾನೆ? ಏನು ತುಂಬಾನೇ ಜೋಕ್ ಮಾಡ್ತಾ ಇದ್ದೀರಾ? ನಾನು ಅನ್ಕೊಂಡಿದ್ ಯಾವ್ದೋ ನಡೆಯಲ್ಲ ಅನ್ನೋದ ನಿಮ್ ಉದ್ದೇಶ? ಆಗ್ಲೇ ಹೋಮ ನಡೆಯಲ್ಲ ಅಂತ ಹೇಳಿದ್ನಲ್ಲ, ಇವಾಗ ಮತ್ತೆ ಹೇಳ್ತಾ ಇದ್ದೀನಿ, ಆ ಹೋಮ ನಡೆಯಲ್ಲ. ನಡೆದ್ರೆ ನಡೆಯ